ದಿನಾಂಕ 25/12/2025 ಶೈಕ್ಷಣಿಕ ಪ್ರವಾಸವನ್ನು ಏರ್ಪಡಿಸಲಾಯಿತು. ಮೊದಲಿಗೆ ನಾವು ಬಾದಾಮಿಗೆ ಹೊರಟು. ಬಾದಾಮಿ ಎಂದಾಕ್ಷಣ ನೆನಪಾಗುವುದು ಸಹಸ್ರಾರು ವರ್ಷಗಳ ಹಿಂದೆಯೇ ನಿಸರ್ಗದಲ್ಲಿ ಬಿಡಿಸಿದ ಮೋಹಕ ಮೇಣಬಸದಿ. ಇಂದು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ತಾಲೂಕು ಸ್ಥಳವಾಗಿದೆ. 6ನೇ ಶತಮಾನದ ಮಧ್ಯಭಾಗದಲ್ಲಿ ಚಾಲುಕ್ಯ ಅರಸ ಮೊದಲನೆಯ ಪುಲಿಕೇಶಿಯು ಬಾದಾಮಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡುವ ಮೊದಲೇ ಸುಪ್ರಸಿದ್ಧ ವಾಣಿಜ್ಯ ನಗರ ಬಾದಾಮಿಯಾಗಿತ್ತು. ಬಾದಾಮಿಯ ಬೆಟ್ಟದ ಕೆಳಗೆ ಇರುವ ವಿಶಾಲವಾದ ಜಲಾಶಯಕ್ಕೆ ಅಗಸ್ತ್ಯ ತೀರ್ಥ ಮಹಾಸರೋವರವೆಂದು ಕರೆಯಲಾಗಿದೆ. ಇನ್ನು ಈ ಮೇಣ ಬಸದಿಗಳು, ಇದರ ಬಗ್ಗೆ ಹೇಳಬೇಕು ಅಂದರೆ, ಅಖಂಡವಾದ ಬಂಡೆಯನ್ನು ಕೊರೆದು ನಿರ್ಮಿಸಲಾದ ಕಲ್ಮನೆಗಳಾಗಿವೆ. ಬಾದಾಮಿಯಲ್ಲಿ 4 ಗುಹಾಂತರ ದೇವಾಲಯಗಳಿದ್ದು ಅವೆಲ್ಲವೂ ಉತ್ತರಾಭಿಮುಖವಾಗಿ ಇವೆ. ರೂಢಿಯಲ್ಲಿ ಮೇಣ ಬಸದಿಗಳೆಂದು ಕರೆಯಲಾಗುತ್ತಿದೆ. ನಿಜವಾಗಿ ಇವು ಮೇಗಣ ಬಸದಿಗಳು ಅಥವಾ ಮೇಲಣ ಬಸದಿಗಳಾಗಿ. ಬಾದಾಮಿಯಿಂದ ಹೊರಟು ನಾವು ಬನಶಂಕರಿ ಟೆಂಪಲ್ ದರ್ಶನ ಮಾಡಿ ಅಲ್ಲಿಂದ ನಾವು ಮಹಾಕೂಟಕ್ಕೆ ಬಂದ್ವಿ. ಮಹಾಕೂಟ, ಇಲ್ಲಿ ದೇವಾಲಯದ ಪಕ್ಕದಲ್ಲಿ ಶಿವ ಮತ್ತು ವಿಷ್ಣು ಪುಷ್ಕರಣಗಳು ಇವೆ. ಈ ಪುಷ್ಕರಣಗಳಿಗೆ ಭೂಮಿಯ ಗರ್ಭದಿಂದ ನೀರಿನ ಬುಗ್ಗೆಗಳಿವೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಮಲಪ್ರಭಾ ನದಿಯ ಎಡದಂಡೆಯಲ್ಲಿರುವ ಪಟ್ಟದಕಲ್ಲು ಚಾಲುಕ್ಯರ ಸಾಂಸ್ಕೃತಿಕ ರಾಜಧಾನಿಯಾಗಿತ್ತು. ಪಟ್ಟದಕಲ್ಲು ಉತ್ತರ ಭಾರತ ದೇವಾಲಯಗಳನ್ನು ಮತ್ತು ದಕ್ಷಿಣ ಭಾರತ ದೇವಾಲಯಗಳನ್ನು ಮತ್ತು ಚಾಲುಕ್ಯರ ವಾಸ್ತುಶಿಲ್ಪಗಳನ್ನು ಹೊಂದಿದೆ. ಅದಕ್ಕಾಗಿಯೇ ವಿಶ್ವಸಂಸ್ಥೆಯು ಪಟ್ಟದಕಲ್ಲನ್ನು ವಿಶ್ವ ಪರಂಪರಾ ಸ್ಮಾರಕ ಪಟ್ಟಿಯಲ್ಲಿ ಸೇರಿಸಿದೆ. ಪಟ್ಟದಕಲ್ಲಿನಲ್ಲಿ ಸಂಗಮೇಶ್ವರ, ವಿರೂಪಾಕ್ಷ, ಮಲ್ಲಿಕಾರ್ಜುನ, ಜೈನನಾರಾಯಣ, ಆಡಸಿದ್ದೇಶ್ವರ, ಜಂಬುಲಿಂಗ, ಗಳಗನಾಥ, ಕಾಶಿ ವಿಶ್ವೇಶ್ವರ, ಪಾಪನಾಥ ಮುಂತಾದ ದೇವಾಲಯಗಳನ್ನು ನಾವು ನೋಡಬಹುದಾಗಿದೆ. ಎರಡನೇ ವಿಕ್ರಮಾದಿತ್ಯನ ಕಾಲ ಯಾವಾಗ ಅಂತಂದರೆ 734ರಿಂದ 744, 8ನೇ ಶತಮಾನ ಆಯಿತಾ. ಇವನ ಪಟ್ಟದ ರಾಣಿಯಾಗಿರ್ತಕ್ಕಂಥ ಲೋಕಮಹಾದೇವಿ ತನ್ನ ಗಂಡ ಪಲ್ಲವರ ರಾಜಧಾನಿ ಕಾಂಚೀಪುರವನ್ನು ಸಾಧಿಸಿದ 3 ವಿಷಯಗಳ ನೆನಪಿಗಾಗಿ
ಮೊದಲನೇದಾಗಿ ಐಹೊಳೆ ಈ ಹೆಸರು ಹೆಂಗ್ ಬಂತ ಅಂತ ತಿಳ್ಕೊಳ್ಳೋಣ. ನಿರ್ನಾಮ ಮಾಡಿ ಅವನ ಪರಶು ಅಂದ್ರೆ ಕೊಡಲಿಯನ್ನ ಇಲ್ಲಿರುವಂತ ಒಂದು ಹೊಳೆ ಒಳಗ ತೊಳಿತಿರ್ತಾನ. ಆ ತೊಳೆದಂತ ಹೊಳೆಯಿಂದ ಅದೇನಾಗ್ತೈತಿ, ಹೊಳೆ ಎಲ್ಲ ಫುಲ್ ಕೆಂಪಾಗ್ತೈತಿ. ಅವಾಗ ಅಲ್ಲಿದ್ದಂತ ಮಹಿಳೆಯರು ಏನಂತ ಹಚ್ಕೋತಾರ ಅಂದ್ರೆ ಅಯ್ಯಯ್ಯೋ ಹೊಳೆ ಅಂತೇಳಿ ಅಲ್ಲಿದ್ದಂತ ಮಹಿಳೆಯರು ಆ ಹೊಳೆಯನ್ನ ನೋಡಿ ಹಚ್ಕೋತಾರ. ಅಯ್ಯಯ್ಯೋ ಹೊಳೆ ಅನ್ನೋ ವರ್ಡೆ ಮುಂದೆ ಐಹೊಳೆ ಅಂತ ಪ್ರಸಿದ್ಧ ಆಕೈತಿ. ಈಗ ಐಹೊಳೆ ಒಳಗ ನಾವು ನೋಡ್ತಿರ್ಬೋದು, ಇಲ್ಲೇ ಏನಾದ್ರು ಸರಿಸುಮಾರು ಒಂದು 20 ದೇವಾಲಯಗಳದಾವ. ಈ ಊರೊಳಗ ಟೋಟಲ್ ತಗೊಂಡ್ರೆ 120 ದೇವಾಲಯಗಳು ಚಾಲುಕ್ಯರ ಕಾಲದೊಳಗ ನಿರ್ಮಾಣ ಆದಂತ 120 ದೇವಾಲಯಗಳು ಈ ಐಹೊಳೆ ಒಳಗ ನಮಗ್ ನೋಡಕ್ ಸಿಗ್ತಾವ. ಇನ್ನ ಈ ಒಂದು ಐಹೊಳೆ ದೇವಾಲಯಗಳ ವಿಶೇಷತೆ ಏನಂದ್ರ ಇಲ್ಲಿ ಶೈವ, ವೈಷ್ಣವ ಮತ್ತು ಜೈನ ಈ 3 ಸಂಪ್ರದಾಯಗಳ ಸಂಗಮದ ಸ್ಥಳ ಈ ಒಂದು ಐಹೊಳೆ ಅಂತ ಹೇಳ್ಬೋದು. ನಾವು ಆಗಲೇ ಪಟ್ಟದಕಲ್ಲ ನೋಡಿದ್ವಿ. ಪಟ್ಟದಕಲ್ಲ ಯುನೆಸ್ಕೋ ಅನ್ನೋ ಒಂದು ಇದಕ್ಕ ಏನಾಗೈತಿ, ಸೇರ್ಪಡೆ ಆಗೈತಿ, ವಿಶ್ವ ಪರಂಪರೆಗೆ ಸೇರ್ಪಡೆ ಆಗೈತಿ. ಆಗ ಈ ಐಹೊಳೆಯನ್ನ ನಿರ್ವಹಣೆ ಯಾರು ಮಾಡ್ತಾರೆ, ASI ಅನ್ನೋ ಒಂದು ಅಡಿಯೊಳಗಡೆ ಈ ಒಂದು ಐಹೊಳೆಯ ನಿಯಂತ್ರಣ, ನಿರ್ವಹಣೆ ಎಲ್ಲ ಆಗ್ತೈತಿ. ಇನ್ನು ಇಲ್ಲಿನ ಕೆತ್ತನೆಗಳ ಸ್ಪೆಷಾಲಿಟಿ ಏನಪ್ಪಾ ಅಂದ್ರ, ಇಲ್ಲಿನ ಕೆತ್ತನೆ ಒಳಗ ನಾವು ಮಹಾಭಾರತದ ಕಥೆಗಳನ್ನಾಗ್ಲಿ, ಸಮುದ್ರ ಮಂಥನದ ಕಥೆಗಳನ್ನಾಗ್ಲಿ, ರಾಮಾಯಣದ ಕಥೆಗಳನ್ನಾಗ್ಲಿ, ಕೃಷ್ಣನಿಗೆ ಸಂಬಂಧಿಸಿದಂತ ಕಥೆಗಳನ್ನಾಗ್ಲಿ, ಇನ್ನು ಅನೇಕ ಕಥೆಗಳನ್ನ ಇಲ್ಲಿರುವಂತ ಒಂದು ಕೆತ್ತನೆ ಒಳಗ ನಾವು ತಿಳ್ಕೋಬಹುದು. ಇವೆಲ್ಲ ಚಾಲುಕ್ಯರ ಕಾಲದೊಳಗ ನಿರ್ಮಾಣ ಆದಂತಹ ದೇವಾಲಯಗಳು. ಬಾದಾಮಿ ಆಗಿರ್ಲಿ, ಪಟ್ಟದಕಲ್ಲು ಆಗಿರ್ಲಿ, ಐಹೊಳೆ ಆಗಿರ್ಲಿ, ಇವೆಲ್ಲ ಚಾಲುಕ್ಯರಿಗೆ ಸಂಬಂಧಪಟ್ಟವು. ಇನ್ನು ಐಹೊಳೆ ಒಳಗ ಇಮ್ಮಡಿ ಪುಲಕೇಶಿಗೆ ಸಂಬಂಧಿಸಿದಂತ ಕೆಲವೊಂದು ಶಾಸನಗಳನ್ನ ಗೋಡೆ ಮೇಲೆ ಕೆತ್ತಿಸಲಾಗಿದೆ. ಇದು 7 ಮತ್ತು 8ನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಇಲ್ಲೂ ಕೂಡ ಅಷ್ಟೇ ಯಾವ್ಯಾವ ಸೂರ್ಯನ ಏನು ಅಂತಂತಾರೆ ಮೂರ್ತಿ ಇರುವಂಥದ್ದು, ನರಸಿಂಹ, ಅರ್ಧನಾರೀಶ್ವರ, ಆಮೇಲೆ ನಂದಿ. ಐಹೊಳೆಯಿಂದ ಹೊರಟು ನಾವು ಆಲಮಟ್ಟಿ ಜಲಾಶಯವನ್ನು ವೀಕ್ಷಣೆ ಮಾಡೋದಕ್ಕೆ ಬಂದ್ವಿ. ಇಲ್ಲಿರುವಂಥ ಪಾರ್ಕ್ ತುಂಬ ಅದ್ಭುತವಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರುವಂತಹ ಈ ಸಸ್ಯರಾಶಿಯನ್ನು ನೋಡೋದಕ್ಕೆ ಮನಸ್ಸು ತುಂಬಿ ಬರ್ತದೆ. ನಮ್ಮ ಮಕ್ಕಳೆಲ್ಲ ತುಂಬ ಖುಷಿಯಾಗಿ ಈ ಒಂದು ಪಾರ್ಕ್ನಲ್ಲಿ ಎಂಜಾಯ್ ಮಾಡಿದರು.
Jal Nigam Limited, Alwata, and undertaking